ಅಂದರೆ ಈಗಿನ ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ಒಂದು ಪವಿತ್ರವಾಗಿರ್ತಕ್ಕಂಥ ಕ್ಷೇತ್ರ. ಈ ಗ್ರಾಮದಲ್ಲಿ ಸುಮಾರು ಸ್ವತಂತ್ರ ಸಿಕ್ಕು 8 ವರ್ಷಗಳ ನಂತರ, ಭಾರತಕ್ಕೆ ಸ್ವತಂತ್ರ ಸಿಕ್ಕು 8 ವರ್ಷಗಳ ನಂತರ ಅಂದರೆ 1955ರಲ್ಲಿ ಇಲ್ಲಿ ಹಿರೇಮುಗಲಕುಂಟೆ ಗ್ರಾಮದ ಹಾಲುಮತ ಸಮಾಜದ ಸದ್ಭಕ್ತರ ಆದಿಯಾಗಿ ಗ್ರಾಮದ ಎಲ್ಲ ಸದ್ಭಕ್ತರು ಸೇರಿಕೊಂಡು ಹಾಲ್ಮತೋತ್ತೇಜಕ ಅಂತಕ್ಕಂಥ ಒಂದು ರಸ್ತಾಪುರದ ಭೀಮಕವಿಗಳು ಬರೆದಿರ್ತಕ್ಕಂಥ ಪುರಾಣವನ್ನು ಅತ್ಯಂತ ಶ್ರದ್ಧಾಭಕ್ತಿಯಿಂದ ಮಾಡಿಕೊಂಡು ಬಂದಿದ್ದಾರೆ. ವೀರೇಶ್ವರ ಜಾತ್ರಾ ಕಮಿಟಿಯವರು ಸುಮಾರು 70 ವರ್ಷಗಳಿಂದ ಈ ಪುರಾಣವನ್ನು ಕಾರ್ಯಕ್ರಮ ನಡೆಸಿಕೊಂಡು ಬಂದರೆ. ನಮಸ್ಕಾರ. ಆರಾಮಿದ್ದೀರಿ? ಆರಾಮದೀವ್ರಿ. ಒಳ್ಳೇದಾಗ್ಲಿ. ತುಂಬಾ ಸಂತೋಷ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅಖಂಡ ರಾಯಚೂರು ಜಿಲ್ಲೆಯ ಅಂದರೆ ಈಗಿನ ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ಒಂದು ಪವಿತ್ರವಾಗಿರ್ತಕ್ಕಂಥ ಕ್ಷೇತ್ರ. ಅದು ವ್ಯಾಸಮಹರ್ಷಿಗಳಿಂದ ಅಲಂಕೃತವಾಗಿರ್ತಕ್ಕಂಥ ಚಿಕ್ಕವಂಕಲಕುಂಟೆಯ ಮಾರುತೇಶನ ಸಾನ್ನಿಧ್ಯದಲ್ಲಿ ಇರತಕ್ಕಂಥ ಒಂದು ಹಿರೇವಂಕಲಕುಂಟೆ ಗ್ರಾಮ. ಈ ಗ್ರಾಮದಲ್ಲಿ ಸುಮಾರು ಸ್ವತಂತ್ರ ಸಿಕ್ಕು 8 ವರ್ಷಗಳ ನಂತರ, ಭಾರತಕ್ಕೆ ಸ್ವತಂತ್ರ ಸಿಕ್ಕು 8 ವರ್ಷಗಳ ನಂತರ ಅಂದರೆ 1955ರಲ್ಲಿ ಇಲ್ಲಿ ಹಿರೇವಂಕಲಕುಂಟೆ ಗ್ರಾಮದ ಹಾಲುಮತ ಸಮಾಜದ ಸದ್ಭಕ್ತರ ಆದಿಯಾಗಿ ಗ್ರಾಮದ ಎಲ್ಲ ಸದ್ಭಕ್ತರು ಸೇರಿಕೊಂಡು ಹಾಲ್ಮತೋತ್ತೇಜಕ ಅಂತಕ್ಕಂಥ ಒಂದು ರಸ್ತಾಪುರದ ಭೀಮಕವಿಗಳು ಬರೆದಿರ್ತಕ್ಕಂಥ ಪುರಾಣವನ್ನು ಅತ್ಯಂತ ಶ್ರದ್ಧಾಭಕ್ತಿಯಿಂದ ಮಾಡಿಕೊಂಡು ಬಂದಿದ್ದಾರೆ. ಕೇವಲ ಇದು 71 ವರ್ಷಗಳ ಇತಿಹಾಸವನ್ನು ಹೊಂದಿರತಕ್ಕಂಥ ಒಂದು ಪವಿತ್ರವಾಗಿರ್ತಕ್ಕಂಥ ಪುರಾಣ. ಈ ಗ್ರಾಮದ ಆರಾಧ್ಯ ದೇವನಾಗಿರ್ತಕ್ಕಂಥ ಶ್ರೀ ಶಿವಸಿದ್ಧ ಬೀರೇಶನ ಒಂದು ಚರಿತ್ರೆ ಇಲ್ಲಿ ಭಾಳ ಅಪಾರವಾಗಿರ್ತಕ್ಕಂಥದ್ದು. ಪ್ರತಿ ವರ್ಷ ಇಲ್ಲಿ ಅನೇಕ ಭಕ್ತರು, ಸುತ್ತಮುತ್ತಲ ಗ್ರಾಮಗಳಿಂದ ಭಕ್ತರು ಸೇರಿಕೊಂಡು ಅನೇಕವಾಗಿರ್ತಕ್ಕಂಥ ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬಂದಿದ್ದಾರೆ. ಅದರ ಜೊತೆಗೆ ಇರ್ತಕ್ಕಂಥ ಎಲ್ಲ ಬೀರಲಿಂಗೇಶ್ವರ ಸೇವಾ ಸಮಿತಿಯ ಸಮಸ್ತ ಪದಾಧಿಕಾರಿಗಳು ಅವರೆಲ್ಲರಿಗೂ ಸಹಕಾರವನ್ನು ನೀಡುತ್ತಾ ಸುಮಾರು 5 ವರ್ಷಗಳ ಹಿಂದೆ ನೂತನವಾಗಿರ್ತಕ್ಕಂಥ ಗರ್ಭಶಿಲಾ ಮಂಟಪವನ್ನು ಕೂಡ ನಿರ್ಮಾಣ ಮಾಡಿ ಆ ಬೀರಲಿಂಗೇಶನಿಗೆ ಭಕ್ತಿಯ ಸಮರ್ಪಣೆಯನ್ನು ಮಾಡಿದ್ದಾರೆ. ಅದು ಈ ವರ್ಷ ಅಂದರೆ 2026ರ ಮಾಘ ಶುದ್ಧ ಸಪ್ತಮಿಯ ಈ ಶುಭ ದಿನದಂದು ಪುರಾಣ ಪ್ರಾರಂಭವಾಗಿ ಭಾರತ ಹುಣ್ಣಿಮೆ ದಿವಸ ಮಂಗಲಗೊಳ್ಳತಕ್ಕಂಥ ಈ ಪುರಾಣದಲ್ಲಿ ಇವತ್ತು ಆ ನೂತನವಾಗಿರ್ತಕ್ಕಂಥ ಒಂದು ಲಘು ರಥೋತ್ಸವದ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಮಾಡಿಕೊಂಡಿದ್ದಾರೆ. ಆ ಎಲ್ಲ ಕಾರ್ಯಕ್ರಮಗಳನ್ನು ನಾವು ಭಕ್ತಿ ಶ್ರದ್ಧೆಯನ್ನು ನೋಡುವಂಥ ಒಂದು ಪವಿತ್ರವಾಗಿರ್ತಕ್ಕಂಥ ಕಾರ್ಯಕ್ರಮ ಇದಾಗಿದ್ದು, ಈ ಗ್ರಾಮಕ್ಕೆ ಅನೇಕ ಸುತ್ತಮುತ್ತಲ ಗ್ರಾಮದ ಭಕ್ತರ ಆದಿಯಾಗಿ ಎಲ್ಲರೂ ಬಂದು ಶಿವಸಿದ್ಧ ಬೀರೇಶನ ಒಂದು ರಥೋತ್ಸವವನ್ನು ಅತ್ಯಂತ ಸಡಗರ ಸಂಭ್ರಮದಿಂದ ನಾಡಿನ ತುಂಬೆಲ್ಲ ಆಚರಣೆ ಮಾಡಿಕೊಂಡು ಬರುವಂಥ ಒಂದು ಪರಂಪರೆ. ಈ ಪರಂಪರೆ ಕೇವಲ 71 ವರ್ಷ ಆಗಿದೆ ಅನ್ನುವಂಥದ್ದು ಅಷ್ಟೇ ಅಲ್ಲ, ಸುಮಾರು 71 ವರ್ಷಗಳ ಪರ್ಯಂತರವಾಗಿದ್ದು ಇದು 100 ವರ್ಷಗಳನ್ನು ಸಂಭ್ರಮಿಸ್ತಕ್ಕಂಥ ಸನಿಹ ಇನ್ನೇನು ಭಾಳ ದೂರ ಇಲ್ಲ. 75 ವರ್ಷಗಳ ಪರ್ಯಂತರವಾಗಿ ಬರ್ತಕ್ಕಂಥ ಕಾರ್ಯಕ್ರಮಕ್ಕೆ ಒಂದು ವಿಶೇಷವಾದ ವ್ಯವಸ್ಥೆಯನ್ನು ಕೂಡ ಇಲ್ಲಿರ್ತಕ್ಕಂಥ ಹಿರಿಯರು ಮಾಡಿಕೊಂಡಿದ್ದಾರೆ. ಮುಂದಿರ್ತಕ್ಕಂಥ ಒಂದು ಮಂಟಪವೂ ಕೂಡ ವೈಭೋಗವಾಗಿ ಆಗಬೇಕು ಅನ್ನುವಂಥ ಇಚ್ಛೆ ಇಲ್ಲಿರ್ತಕ್ಕಂಥ ಭಕ್ತರದಾಗಿದೆ. ಹಾಗಾಗಿ ಈ ಶಿವಸಿದ್ಧ ಬೀರೇಶ ತಮ್ಮೆಲ್ಲರಿಗೂ ಇನ್ನೂ ಹೆಚ್ಚಿನ ಶಕ್ತಿಯನ್ನು ನೀಡಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸಂಗೀತಗಾರರಾಗಿರ್ತಕ್ಕಂಥ ಹನುಮಂತ್ ಕುಮಾರ್ ಗವಾಯಿಗಳು ಮತ್ತು ತಬಲಾವಾದಕರಾಗಿರ್ತಕ್ಕಂಥ ಶಾಂತಕುಮಾರ್ ಬರ್ದೂರವರು, ಇಲ್ಲಿ ಹಿರಿಯರಾಗಿರ್ತಕ್ಕಂಥ ಭೀಮಣ್ಣ ಕಂಬಳಿಯವರು, ಕುಂಟೆಪ್ಪ ಕಂಬಳಿಯವರು, ಇವರು ಆದಿಯಾಗಿ ನಮ್ಮ ಹನುಮೇಶ್ ಅವರು, ಇಲ್ಲಿರ್ತಕ್ಕಂಥ ನಮ್ಮ ಯಶಪ್ಪನವರು, ಎಲ್ಲರ ಆದಿಯಾಗಿ ಎಲ್ಲ ಹಿರಿಯರು ಇಲ್ಲಿ ಉಪಸ್ಥಿತರಿದ್ದು ಅತ್ಯಂತ ಶ್ರದ್ಧೆಯಿಂದ ಈ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ. ಭಾಳ ವಿಶೇಷವಾಗಿ ಇದು ಶಿವಸಿದ್ಧ ಬೀರೇಶನ ಪವಿತ್ರವಾಗಿರ್ತಕ್ಕಂಥ ಚರಿತ್ರೆ. ಹಾಲುಮತ ಸಮಾಜ, ಹಾಲುಮತ ಹೇಗೆ ಉತ್ಪತ್ತಿ ಆಯಿತು, ಹೇಗೆ ಇಲ್ಲಿರ್ತಕ್ಕಂಥ ಪರಂಪರೆ ಬೆಳಗಿತು, ಅದೆಲ್ಲವನ್ನು ಭಾಳ ಶ್ರದ್ಧೆಯಿಂದ ಈ ಪುರಾಣದಲ್ಲಿ ರಸ್ತಾಪುರದ ಭೀಮಕವಿಗಳು ಭಾಳ ಸುಂದರವಾಗಿ ಮಾಡಿಕೊಟ್ಟಿದ್ದಾರೆ. ಅಂತಹ ಪವಿತ್ರವಾಗಿರ್ತಕ್ಕಂಥ ಈ ಪುರಾಣದಲ್ಲಿ ಇವತ್ತು ನೀವೆಲ್ಲರೂ ಈ ಪುರಾಣ ಮಂಗಲಗೊಳ್ಳುತ್ತದೆ. ಮಂಗಲಗೊಂಡ ನಂತರ ಮಹಾರಥೋತ್ಸವ ನಡೀತದೆ. ಆ ರಥೋತ್ಸವಕ್ಕೆ ತಾವೆಲ್ಲ ಪಾಲ್ಗೊಳ್ಳಬೇಕು ಅಂತ ತಮ್ಮೆಲ್ಲರಲ್ಲಿ ಈ ಕಾರ್ಯಕ್ರಮದ ಮೂಲಕ ಈ ಸಮಿತಿಯವರ ವತಿಯಿಂದ ಕೇಳಿಕೊಳ್ತಾ, ನಾವು ಇಲ್ಲಿ ಸುಮಾರು ನಮ್ಮ ತಂದೆಯವರು 40 ವರ್ಷಗಳ ಪರ್ಯಂತರ ಅಂದರೆ ಲಿಂಗೈಕ್ಯರಾದ ವೇದಮೂರ್ತಿ ಚೆನ್ನಯ್ಯ ಶಾಸ್ತ್ರಿಗಳು ನಿಡುಗುಂದಿ ಸುಮಾರು 40 ವರ್ಷಗಳ ಪರ್ಯಂತರವಾಗಿ ಈ ಗ್ರಾಮದಲ್ಲಿ ಪುರಾಣ ಪ್ರವಚನವನ್ನು ಕೂಡ ಮಾಡಿಕೊಂಡು ಬಂದಿದ್ದಾರೆ. ಅದೇ ಒಂದು ಭಕ್ತಿ ವಿಶ್ವಾಸವನ್ನು ಆ ಭಕ್ತರು ನಮ್ಮ ಮೇಲೆ ಇಟ್ಟು ನಾವೀಗ ಸುಮಾರು 6 ವರ್ಷಗಳ ಪರ್ಯಂತರವಾಗಿ ಇಲ್ಲಿಯೂ ಕೂಡ ಪ್ರವಚನವನ್ನು ಮಾಡಿಕೊಂಡು ಬಂದಿದ್ದೇವೆ. ಎಲ್ಲ ಪರಂಪರೆಯನ್ನು ಬಹಳ ಮುಕ್ತ ಮನಸ್ಸಿನಿಂದ ಮಾಡಿಕೊಂಡು ಬರ್ತಕ್ಕಂಥ ಈ ಭಕ್ತರು ಕೇವಲ ಜಾತಿ ಮತ ಪಂಥಗಳ ಯಾವ ಭೇದ ಭಾವವಿಲ್ಲದೆ ಎಲ್ಲರನ್ನೂ ಸಮನಾಗಿ ಕಾಣತಕ್ಕಂಥ ಒಂದು ಪವಿತ್ರವಾಗಿರ್ತಕ್ಕಂಥ
ಒಂದು ಅಂಶವನ್ನು ಈ ಹಾಲ್ಮತೋತ್ತೇಜಕದ ದಸ್ತಾಪುರದ ಭೀಮಕವಿಗಳು ಬರೆದಿರ್ತಕ್ಕಂಥ ಹಾಲ್ಮತದ ಶಿವಸಿದ್ಧ ಬೀರೇಶನ ಚರಿತ್ರೆಯಲ್ಲಿ ನಾವೆಲ್ಲ ಕೇಳ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿ ಇಲ್ಲಿ ಭಾಳ ವಿಶೇಷವಾಗಿ ಈ ಕಾರ್ಯಕ್ರಮವನ್ನು ತಮ್ಮೆಲ್ಲರಿಗೂ ಛಾಯಾಗ್ರಹಣ ಮಾಡಿಕೊಟ್ಟಿರ್ತಕ್ಕಂಥ ನಮ್ಮ ಮುತ್ತಣ್ಣನವರು ಭಾಳ ವಿಶೇಷವಾಗಿ ಅವರು ಇವತ್ತು ಸೇವೆಯನ್ನು ಮಾಡಿದ್ದಾರೆ. ಅವರಿಗೂ ಕೂಡ ಶಿವಸಿದ್ಧ ಬೀರೇಶನ ಆಶೀರ್ವಾದ ಇರಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಕಾರ್ಯಕ್ರಮಕ್ಕೆ ನಾವೆಲ್ಲ ತಮ್ಮೆಲ್ಲರ ಚಪ್ಪಾಳೆಯೊಂದಿಗೆ ಮಂಗಲವನ್ನು ಪಾಡೋಣ. ಗುರು ಬೀರೇಶ್ವರ ಜಾತ್ರಾ ಕಮಿಟಿಯವರು ಸುಮಾರು 70 ವರ್ಷಗಳಿಂದ ಈ ಪುರಾಣವನ್ನು ಕಾರ್ಯಕ್ರಮ ನಡೆಸ್ಕೊಂತ ಬಂದರೆ ಎಲ್ಲ ಕಲಾವಿದರನ್ನು ಇಲ್ಲಿ ದೊಡ್ಡ ದೊಡ್ಡ ಕಲಾವಿದರು ಆಗಮಿಸಿ ಹೋಗ್ಯಾರ. ಅಲ್ಲಲ್ಲಿ ಈ ಕಾರ್ಯಕ್ರಮದಲ್ಲಿ ನಮಗೂ ಸೇವಾ ಸಿಕ್ಕಿದ್ದು ನಮ್ಮದು ಒಂದು ಪುಣ್ಯ. ಇಲ್ಲಿ ಅನೇಕ ಧಾರ್ಮಿಕ ಕಾರ್ಯಕ್ರಮ ಸಾಮೂಹಿಕವಾಗಲಿ, ರಕ್ತದಾನ ಆಗಲಿ, ಆಮೇಲೆ ನೇತ್ರ ಶಿಬಿರ ಆಗಲಿ, ಇವೆಲ್ಲ ಅನಂತ ಜಾತ್ರಾ ಕಾರ್ಯಕ್ರಮ ಹಮ್ಮಿಕೊಂಡು ಬಂದು ಈ ಜಾತ್ರೆಯನ್ನು ವಿಶೇಷವಾಗಿ ನಡೆಸ್ಕೊಂಡು ಬರ್ತಾಯಿದ್ದಾರೆ. ಆ ಕಮಿಟಿಯವರಿಗೆ ಒಂದು ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ನಮ್ಮ ಹೆಸರು ಕುಂಟೆಪ್ಪ ಕಂಬಳಿ ಅಂತೇಳಿ ಈ ಟ್ರಸ್ಟ್ ಇದರ ಅಧ್ಯಕ್ಷರಿದ್ದೀವಿ ನಾವು. ಅಧ್ಯಕ್ಷರು ಸುಮಾರು ಹಿರಿಯರು ನಮ್ಮ ಪೂರ್ವಜರು ಸುಮಾರು ಈಗ 71ನೇ ವರ್ಷ ಆಯಿತು ಪುರಾಣ ಕಾರ್ಯಕ್ರಮ ಜಾತ್ರಾ ಮಹೋತ್ಸವ. ಅವ್ರೇನು ಹಿಂದ್ಲಿದ್ದ ನಡೆಸ್ಕೊಂತ ಬಂದರೆ ಅದ ಸಂಪ್ರದಾಯದಾಗ ನಾವು ಮುಂದುವರಿದ್ದೇವೆ. ಇದೇ ರೀತಿ ಮುಂದುವರಲಿ, ಎಲ್ಲರ ಸಹಕಾರ ಅಗತ್ಯ ಅಂತ ಹೇಳ್ತಾ ಈ ಜಾತ್ರೆ ವಿಶೇಷತೆ ಹೇಳ್ರಿ. ಏನು ವಿಶೇಷತೆ ಪೂರ್ವಲಿಂದನೂ ಸಪ್ತಮಿ ಮಿತಿಗೆ ಪುರಾಣ ಪ್ರಾರಂಭ ಮಾಡಿ ಭಾರತ ಹುಣ್ಣಿಮೆ ದಿನ ಮಂಗಲ್ಗೊಳ್ತದೆ ಈ ಪುರಾಣ. ಇಲ್ಲಿ ವಿಶೇಷತೆ ಅಂದರೆ ಈ ಬೆಳಗ್ಗೆ ಪುರವಂತರು ಅವ್ರನ್ನ ಕರ್ಕೊಂಡು ಗಂಗೆ ಸ್ಥಳಕ್ಕೆ ಹೋಗಿ ಬರೋದು. ಆಮೇಲೆ ಪ್ರಸಾದ ವ್ಯವಸ್ಥೆ ನಡೀತದೆ. ಪ್ರಸಾದ ಮುಗಿಸಿ ಸಾಯಂಕಾಲ ಉತ್ಸವ ಕಾರ್ಯಕ್ರಮ ಮಾಡ್ತೀವಿ. ಅಜ್ಜರ ನಮಸ್ಕಾರ. ನಮಸ್ಕಾರ. ಪುರೋಹಿತರು ತಾವು ಎಲ್ಲಿಂದ ಬಂದಿದ್ರಿ? ಇದೇ ಊರು ಬರೋದ್ರಿ. ಇದೇ ಊರು ಪುರೋಹಿತರು. ಹೇಳ್ರಿ ನಿಮ್ಮ ಪುರೋಹಿತರ ಇದ್ರ ಬಗ್ಗೆ ಹೇಳ್ರಿ. ನಾವೀಗ ಪುರೋಹಿತರು ಮಾಡೋಕೆ ನಾನು ಸನ್ಯಕ್ಕೆ ಒಂದು 25-26 ವರ್ಷ ಆಯಿತು. ಮೊದಲಿಗಿಂದ ಚೆನ್ನಾಗಿ ಬಂತಾಯಿದೆ. ಚೆನ್ನಾಗಿ ವಿಶೇಷದಿಂದ ಜಾತ್ರೆ ಮಾಡ್ತಾರೆ. ಅಲ್ಲ ಅವರು ಹಿರಿಯರು ಏನು ಒಂದು ಇದು ಮಾಡಿ ಸಂಪ್ರದಾಯ ಮಾಡಿದರೆ ಅದೇ ಸಂಪ್ರದಾಯ ಪ್ರಕಾರ ಜಾತ್ರೆ ಮಾಡ್ತಾರೆ. ಒಂದು ವರ್ಷ ನಂದಿ ಕೋಲ್ ತರಿಸೋದು, ಪ್ರತಿ ಒಂದೊಂದು ವರ್ಷ ಒಂದು ಡಿಫ್ರೆಂಟ್ ಮಾಡ್ತಾರೆ. ವ್ಯತ್ಯಾಸ ಮಾಡ್ತಾರೆ. ಮತ್ತು ಒಂದು ವರ್ಷ ಅವ್ರನ್ನ ಕರೆಸೋದು, ಆಮೇಲೆ ಭಜನೆಗಳು, ಡೋಳುಗಳು ಅವನ್ನಂತ ಕರೆಸಿ ವಿಶೇಷತೆಯಿಂದ ಮಾಡ್ತಾರೆ. ಇದು ಶಸ್ತ್ರದ ಬಗ್ಗೆ ಏನು ಹೇಳ್ತಾರೆ? ಇವು ಶಸ್ತ್ರ ಇವನ್ನ ಹಾಕ್ತಾರಲ್ಲ, ಶಸ್ತ್ರ ಹಾಕದ ಶಸ್ತ್ರ ಹಾಕಿದ್ರೆ ಹೇಳ್ರಿ. ಅದ್ರ ಶಸ್ತ್ರ ಹಾಕೋದವರು ಬೇಡ್ಕೊಂಡಿರ್ತಾರೆ. ಅವ್ರು ಯಾರು ಹಾಕ್ಸಂತ ಅಂತೇಳಿ ಅವರು ಸ್ವತಂತ್ರದಿಂದ ಬರ್ತಾರೆ, ಅವ್ರಿಗೆ ಇಷ್ಟ ಹಾಕ್ತೀವಿ. ನಾವು ಒತ್ತಾಯಪೂರ್ವಕ ಅವರಿಗೆ ಶಸ್ತ್ರ ಮಾಡಲ್ಲ. ಓಕೆ. ನಮ್ಮ ಪುರಾಣಕ್ಕೆ ಆಗಮಿಸಿದಂಥ ಶಾಸ್ತ್ರಿಗಳಿಗೂ ಹಾಗೂ ತಬಲಾಜಿಯವರು ಮತ್ತು ನಮ್ಮ ಗವಾಯಿಗಳು, ಸಂಗೀತ ಗವಾಯಿಗಳು ನಮ್ಗೆ ವಿಶೇಷವಾಗಿ ಪ್ರತಿ ವರ್ಷ ಅವರು ಬಂದು ನಮ್ಮ ಕಾರ್ಯಕ್ರಮವನ್ನು ಭಾಗವಹಿಸಿ ಅವರು ನಮ್ಮ ಪುರಾಣವನ್ನು ಪಠನ ಮಾಡಿ ತಾವು ಶಾಂತ ರೀತಿಯಿಂದ ಹೋಗ್ತಾರಂತೇಳಿ ನಾನು ಭಾವಿಸ್ತೇನೆ. ಜಾತ್ರೆ ನಮ್ಮ ಹೆಸರು ಅನಿಮೇಶ್ ಬಿಂಗಿ ಅಂತೇಳಿ. ನಾವು ಇದೇ ಊರಿಗೆ ಸ್ವಂತ ಇದೇ ಗ್ರಾಮದ ಬಿಂಗಿ. ಇದು ಸಪ್ತಮಿತಿಗೆ ಪ್ರಾರಂಭವಾಗಿ ಪ್ರತಿ ದಿನನೂ ದಾಸೋಗ ಪ್ರತಿಯೊಬ್ಬ ಭಕ್ತರು ದಿನ ಒಬ್ಬೊಬ್ಬರು ನಡೆಸ್ಕೊಡ್ತಾರೆ. 9 ದಿವಸನೂ ದಾಸೋಗ. ನಂತರ ಇವು 9 ದಿವಸ ಎಲ್ಲ 15 ಎಲ್ಲ ಇದು ಪ್ರಸಾದ ಸೇವೆ ಇಲ್ಲ ಎಲ್ಲ 5 ಹೊತ್ತಿನ ನಡೆಸ್ತಾರೆ. ಒಂದೊಂದು ಬೀರ್ಲಿಂಗೇಶ್ವರ ಮಹಿಮೆ ಒಂದೊಂದು ದಿವಸ ಒಂದೊಂದು ಪವಾಡನ ಎಲ್ಲ ಇದರವಾಗಿ ನಮ್ಮ ಶಾಸ್ತ್ರಿಗಳು ಸಮೀಕ್ಷವಾಗಿ ಎಲ್ಲ ಇದ್ರ ಬಗ್ಗೆ ಭಕ್ತರ ಬಗ್ಗೆ ಹೇಳ್ತಾರೆ. ಬೀರ್ಲಿಂಗೇಶ್ವರ ಪುರಾಣ ಏನೇನು ಇದು ನಡೀತಿ ಅಂತಂದು ಅವ್ರದ್ದು ಶಾಸ್ತ್ರಿಗಳದ್ದು ಇವರು ನಡಿಗುಂದಿ ಅವ್ರದ್ದು ಸಿದ್ದಯ್ಯ ಅಂತಂದು. ಹ್ಞೂ ರೀ ಇವರು ಸಂಗೀತಗಾರರು ಗವಾಯಿ ಹನುಮಂತಪ್ಪ ಯಾರೇಚಿನಾಳ್ ಅಂತಂದು. ಇವರು ಗದಗ ಅಜ್ಜರ್, ಇವರು ಶಾಂತಯ್ಯ ಅಂತೇಳಿ ತಬಲಾವಾದಿಗಳು. ಇವರು ಕನಿಷ್ಠ ಅಂದ್ರೆ ಈಗಾಗಲೇ 5 ವರ್ಷದಿಂದನ ಇವರೇ ಸಮೀಕ್ಷೆನ ಅದಾರ. ಇವ್ರು ಟಬ್ಲಾಜಿ ಅವರು 11 ವರ್ಷ ಮೇಲೆ ಆಯ್ತು ರೀ. ಇವಾಗ ಪ್ರತಿ ವರ್ಷನ ಬಂದು ತಾವು ಸೇವೆ ಎಲ್ಲ ಸಲ್ಲಿಸಿ ಹೋಗ್ತಾ ಇರ್ತಾರೆ. ನಾವು ಇಷ್ಟ ಅಂತಲ್ಲ, ಎಲ್ಲ ತಮ್ಮ ಭಕ್ತಿಯಿಂದನ ತಾವೆಲ್ಲ ಮಾಡಿ ಇಷ್ಟೆಲ್ಲ ನಡೆಸ್ಕೊಂಡು ಹೋಗ್ತಾರೆ. ಹ್ಞೂ ರೀ. ನಂತರ ಇಲ್ಲೆಲ್ಲ ತೋಟ್ಲೆ ಕಾರ್ಯಕ್ರಮ, ಮದುವೆ ಸಮಾರಂಭ ದೇವಸ್ಥಾನದಲ್ಲಿ ಬಿರ್ಲಿಂಗೇಶ್ವರದ ಏನು ಪವಾಡಗಳು ಏನೇನು ಅದಾವ ಎಲ್ಲ ಮದುವೆ ಬಿರ್ಲಿಂಗೇಶ್ವರ ಏನೇನು ಸಿಕ್ಕಲ್ಲಿಂದ ಬಾಲ್ಯದಿಂದ ಏನೇನು ಚರಿತ್ರೆ ನಡೆದೈತಲ್ಲ ಪ್ರತಿಯೊಂದು ತೊಟ್ಲೆ ಕಾರ್ಯಕ್ರಮ, ನಂತರ ಬಾಯಿಕೆ ಬುತ್ತಿ ಕಾರ್ಯಕ್ರಮ, ಮದುವೆ ಸಮಾರಂಭ ಎಲ್ಲ ಪ್ರತಿಯೊಂದು ಕಾರ್ಯಕ್ರಮ ಈ ವಿಶೇಷತೆ ಇಲ್ಲಿ ಪುರಾಣದಲ್ಲಿ ನಡೀತೇವೆ. ಶಿವಪ್ಪ ತೊಗರಿ ರೀ. ಇದು 71 ವರ್ಷನೇ ಪುರಾಣ ರೀ.
ಈ ದೇವಸ್ಥಾನ ಮಾಡ್ಬೇಕಾದ್ರೆ ಫಸ್ಟ್ಗೆ ಕರ್ಮುಡಿಲಿದ್ದ ತಂದರೆ ಒಂದು ಬೀರಲಿಂಗೇಶ್ವರ ಮೂರ್ತಿ ಸ್ಥಾಪನೆ ಮಾಡಿ ಪ್ರತಿಷ್ಠಾಪನೆ ಮಾಡಿ ಇದನ್ನು ಮಾಡಿರಿದ್ರು ಹಿರಿಯರು. ಅವತ್ತಿನ ಕಾಲದಾಗ 71 ವರ್ಷದಲ್ಲೇ ತೇರಿನ ಗಾಲಿ ಎಲ್ಲ ತಂದು ಇದನ್ನು ಮಾಡಿದ್ರಿ, ಎಲ್ಲ ಚಲೋ ಮಾಡಿದ್ರಿ. ಓಂ ಶ್ರೀ ಬೀರಲಿಂಗೇಶ್ವರಾಯ ನಮಃ. ನಮ್ಮ ಹೆಸರು ಮಂಜುಳಾ ಹೊಳೆಯಪ್ಪ ಸೌಡ್ರು ಅಂತ ಹೇಳಿರಿ. ನಾವು ಈಗ ಬೀರಲಿಂಗೇಶ್ವರ ಜಾತ್ರೆ ಮಹೋತ್ಸವದ ಬಗ್ಗೆ ಒಂದೆರಡು ಮಾತನ್ನು ಅನಿಸಿಕೆ ಹೇಳಲು ಇಷ್ಟಪಡುತ್ತೇನೆ. ಈ ಬೀರಲಿಂಗೇಶ್ವರ ದೇವಸ್ಥಾನ ಪುರಾಣ ಪ್ರಾರಂಭ ರಥಸಪ್ತಮಿ ಅಂತಂದು ದಿನಾಂಕದಿಂದ ಆರಂಭವಾಗಿ ಇದು ಭಾರತ ಹುಣ್ಣಿಮೆಯ ಮುಕ್ತಾಯಗೊಳ್ಳುತ್ತದೆ. ಅಂದರೆ 71ನೇ ವರ್ಷದ ಕಾಲ ಅನುಸಾರವಾಗಿ ಇದು ನಡ್ಕೊತ ಬಂದಿದೆ. ನಮ್ಮ ಈ ಪುರಾಣಿಕರಾದಂಥ ನಮ್ಮ ಚೆನ್ನಯ್ಯ ಶಾಸ್ತ್ರಿ ಸ್ವಾಮಿಯವರು, ನಮ್ಮ ಪೂಜ್ಯರು, ಅವರು 40 ವರ್ಷದ ಕಾಲ ಪುರಾಣವನ್ನು ಹೇಳುತ್ತಾ ಬಂದರು. ಈಗ ಅವರ ಮಗನಾದ ಸಿದ್ಧಲಿಂಗಯ್ಯ ಅವರು ಈಗ 6 ವರ್ಷ ಕಾಲ ಇದನ್ನು ಪುರಾಣವನ್ನು ಹೇಳುತ್ತಾ ಬಂದಿದ್ದಾರೆ. ಇದರ ವಿಶೇಷತೆ ಅಂದರೆ 71 ವರ್ಷದ ಐತಿಹಾಸಿಕ ಒಂದು ಪುರಾಣಿಕ ಅಂತಂದು ಹೇಳಲು ನಾನು ಇಷ್ಟಪಡುತ್ತೇನೆ. ಆಮೇಲೆ ಬೀರಲಿಂಗೇಶ್ವರ ಅವರು ದೇವರ ಬಗ್ಗೆ ಹೇಳಬೇಕಾದ್ರೆ ನಮಗೇನು ಅಂದ್ಕೊಂಡಿರ್ತೀವಿ ಅದು ಆರೈಕೆ ಪೂರ್ಣಗೊಳ್ಳುತ್ತದೆ. ಯಾಕೆಂದರೆ ಅವು ಅನುಭವ ಭಾಳ ಆಗಿದೆ, ಅವನ್ನ ಹೇಳಲ್ಲ ಈಗ ಸಮಯ ಇಲ್ಲ. ಯಾಕೆಂದರೆ ಏನಾರ ಬೇಡಿಕೊಳ್ಳಿ ಒಟ್ಟು ಎಲ್ಲ ಸಕ್ಸಸ್ ಆಗ್ಯಾವ ರೀ ಜನಕ್ಕೆ. ಹಾಗಾಗಿ ನಮ್ಮ ಬೀರಲಿಂಗೇಶ್ವರ ಜಾತ್ರೆ ಆಮೇಲೆ ಬೀರಲಿಂಗೇಶ್ವರ ಪವಾಡಗಳು ಸಾಕಷ್ಟು ಆಗಿವೆ. ಇಲ್ಲಿ ಕುರಿಗಳ ಬಗ್ಗೆ ಏನಾರ ಹುಷಾರಿಲಿಕ್ಕರಂದರೆ ಆ ಕುರಿಗಳಿಗೆ ನಾವು ಇಲ್ಲಿದ್ದ ಭಂಡಾರ ತೊಗೊಂಡೋಗಿ ಅವಕ್ಕೆ ಸಿಂಪಡಿಸಿದರೆ ಸಾಕು, ಅವು ಕುರಿಗಳೆಲ್ಲವೂ ಸುರಕ್ಷಿತವಾಗಿ ಚೆನ್ನಾಗಿ ಇರ್ತವೆ ಅಂತಂದು ಹೇಳಲು ಇಷ್ಟಪಡುತ್ತೇನೆ. ಆಮೇಲೆ ಇಲ್ಲಿದ್ದು ಭಂಡಾರ ತೊಗೊಂಡು ಹೋಗಿ ನಮ್ಮ ತಮ್ಮನವರಾದ ಅವರು ಒಂದು ಬೋರ್ ಹಾಕ್ಸಿದ್ರು. ಆ ಬೋರನ್ನು ನೀರು ಬಿದ್ದು ಈಗ ಅವರು ಒಂದು ತೋಟವನ್ನು ಮಾಡಕತ್ತಿದ್ದಾರೆ. ಬೀರಪ್ಪನ ಹಲವಾರು ಪವಾಡಗಳಿವೆ. ಈಗ ಒಂದೊಂದು ಹೇಳೋಕ್ಕೆ ಸಮಯ ಇರಲಾರ್ದ ಕಾರಣ ಬೀರಪ್ಪನ ಮಹಿಮೆ ಬಹಳ ವಿಸ್ತಾರವಾಗಿದೆ. ಇದು ಹಿಂಗೆ ಸಾಗುತ್ತಾ ಮುಂದೆ ದೊಡ್ಡದಾಗಿ ಪ್ರಮಾಣದಲ್ಲಿ ಜಾತ್ರೆ ಮತ್ತು ಹೊಸ ತೇರು ಆಗಿದೆ ಈ ವರ್ಷ. ಅದರದ್ದು ವಿಶೇಷತೆ ಅಂತ ಒಂದು ಹೇಳ್ಬೋದು. ಇಷ್ಟು ಹೇಳಿ ನನ್ನ ಅನಿಸಿಕೆಯನ್ನು ಮುಗಿಸುತ್ತೆ. ಮೊದಲನೇದಾಗಿ ನೀವು ನಮ್ಮೂರಿಗೆ ಬಂದಿದ್ದಕ್ಕೆ ತುಂಬ ಧನ್ಯವಾದಗಳು. ನೆಕ್ಸ್ಟು ಈ ಶ್ರೀ ಬೀರಲಿಂಗೇಶ್ವರ ಜಾತ್ರೆ ಇದು ಪ್ರತಿ ವರ್ಷವೂ ವರ್ಷ ತುಂಬ ವಿಜೃಂಭಣೆಯಿಂದ ಸಾಗುತ್ತೆ. ಮತ್ತು ಈ ವರ್ಷದ ಏನು ಸ್ಪೆಷಲ್ ಅಂದರೆ ಇದು ಉಚ್ಚೆ ಗಡ್ಡಿಯನ್ನು ತಂದಿರ್ತಾರೆ. ಇದು ಬೀರಲಿಂಗೇಶ್ವರ ಜಾತ್ರೆ ಒಂದು 7 ದಿನ 8 ದಿನ 9 ದಿನದ್ದು ಜಾತ್ರೆ ಆಗಿರುತ್ತೆ. ಪ್ರತಿಯೊಂದು ದಿನವೂ ಒಂದೊಂದು ಕಾರ್ಯಕ್ರಮವನ್ನು ಮಾಡ್ತಾರೆ. ತೊಟ್ಟಿಲು ಕಾರ್ಯಕ್ರಮ, ಮದುವೆ ಕಾರ್ಯಕ್ರಮ, ಸೀಮಂತ ಕಾರ್ಯಕ್ರಮ ಅಂತ ಪ್ರತಿ ದಿನವೂ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿರ್ತಾರೆ. ಮತ್ತು ಗವಾಯಿಗಳ ಹಾಡು ಕೇಳೋಕ್ಕೆ ಒಂದು ತುಂಬ ಸುಂದರವಾಗಿ ಹಾಡ್ತಾರೆ. ಮತ್ತು ಪ್ರವಚನಕಾರರು ತುಂಬ ಅಷ್ಟೇ ಆದರ್ಶವಾದ ಮಾತುಗಳನ್ನು ಹೇಳ್ತಾರೆ. ತಬಲವಾದಕರನ್ನು ಅವ್ರು ಹೆಂಗೆ ಸಂಗೀತ ನುಡಿಸ್ತಾರೆ ಅದ್ರ ಥರನೇ ತಬಲವನ್ನು ಬಾರಿಸ್ತಾರೆ. ಮತ್ತು ಇಷ್ಟೆಲ್ಲ ಆದಮೇಲೆ ಈಗ ಗಂಗೆ ಸ್ಥಳಕ್ಕೆ ಹೋಗಿದ್ದಾರೆ. ಗಂಗೆ ಸ್ಥಳದಿಂದ ಬಂದು ಪ್ರಸಾದ ಮಾಡಿಕೊಂಡು ಆಮೇಲೆ ಕಡೆ ಇವು ಡೊಳ್ಳು ಕುಣಿತವೆಲ್ಲ ಒಂದು ವಿಜೃಂಭಣೆಯಿಂದ ಸಾಗುತ್ತೆ. ಈ ಒಂದು ಬೀರಲಿಂಗೇಶ್ವರ ಜಾತ್ರೆಯಿಂದ ನೀವೇನು ಕಲ್ತ್ರಮ್ಮ? ನಾವು ಈ ಬೀರಲಿಂಗೇಶ್ವರ ಜಾತ್ರೆಯಲ್ಲಿ ಒಳ್ಳೆಯ ಆಚಾರ, ನುಡಿ, ನಡೆ, ಸಂಸ್ಕೃತಿ, ಸಂಸ್ಕಾರ ಕಲ್ತ್ಕೊತ. ಓಕೆ ಮಾ, ಥ್ಯಾಂಕ್ ಯು. ಏನು ಓದ್ತಾ ಇದ್ದೀರಿ ನೀವು? ನಾವು BSc ಕೊಪ್ಪಳದಲ್ಲಿ. ಏನು ನಿಮ್ಮ ಹೆಸರು? ಭೂಮಿಕಾ ರಮಣ ಕಂಬಳಿ. ಭೂಮಿಕಾ ರಮಣ. ಓಕೆ ಅಮ್ಮ, ಭಾಳ ಖುಷಿ ಆಯಿತು ನಮ್ಮ ಚಾನಲ್ನೊಂದಿಗೆ ಬೀರಲಿಂಗೇಶ್ವರ ದೇವಸ್ಥಾನದ ಕುರಿತು ಒಂದಷ್ಟು ಅನಿಸಿಕೆಗಳನ್ನು ವ್ಯಕ್ತಪಡಿಸಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಅಮ್ಮ. ನಮಸ್ಕಾರ. ನಮ್ಮ ಹೆಸರು ಭೀಮಪ್ಪ ಈಶಪ್ಪ ಕಂಬಳಿ ಅಂತಂದು. ನಮ್ಮ ಹಿರಿಯರು ತಲೆ ಅಂತರ ಇದನ್ನು 71ನೇ ವರ್ಷ ಈಗ ನಮ್ಮದು. ಎಲ್ಲದು ಅವ್ರು ಏನು ನಡೆಸ್ಕೊಟ್ರೆ ಆ ಥರ ನಾವು ಅವ್ರು ಹೆಂಗೆ ನಡ್ಸ್ಕೊಂಬಂದ್ರೆ ಹಂಗೆ ನಡ್ಸ್ಕೊಂತ ಬಂದೀವಿ. ಈ ದಿವ್ಸ ನಡ್ಸ್ಕೊಂತ ಬರೋ ಕಾಲಿನ ಈ ದಿವಸ ಅವು ಕಟ್ಗೆ, ಗಾಲಿ, ಬಂಡಿ ಎಲ್ಲ ಇದ್ದವು ರೀ. ಅವು ಈಗೆಲ್ಲ ಹೋಗ್ಬಿಟ್ಟು ವಾದರ್ಸ ಒಟ್ಟು ಒಂದು ಬಂಡಿ ಸಿಗಲ್ಲ, ಏನು ಸಿಗಲ್ಲ. ಹಂಗಾಗಿ ಈ ವರ್ಷ ಒಂದು ತೇರಿನ ಗಡ್ಡಿ ಮಾಡೋಕೆ ನೀವು ವಾದರ್ಸ ಹಾಕಿ ಬಂದಿದ್ದೀವಿ. ಈ ವರ್ಷ ಕೊಟ್ಟಾರ್ರಿ ಅವರು. ಹಳೇದಿಲ್ಲ, ಬಂಡಿನೇ ಇತ್ತು ರೀ ಅದು. ಆ ಚೆಟ್ಟಿಗೆ ಇದನ್ನು ಈಗ ಹಿಂದಕ್ಕೆ ಈ ಎಲ್ಲ ಬಂಡಿಗೆ ಇದನ್ನ ಮಾಡಿ ಕಟ್ತಿದ್ದೀವಿ ರೀ ಸರ. ಈ ಆ ಉತ್ಸಾಹನ ಈ ಬಂಡಿಗೆ ಗಾಲಿ ಎಲ್ಲ ಇದ್ದು ರೀ. ಈಗ ಆ ಉತ್ಸಾಹನ ಈ ಬಂಡಿ ಕಟ್ಟಿ ಎಲ್ಲ ಇದನ್ನ ಮಾಡ್ತಿದ್ರಿ. ಅದನ್ನೆಲ್ಲ ಬಂಡಿ ಕಟ್ತಿದ್ವಿ ಸರ. ಈಗ ಇದು ಎಲ್ಲ ಗಾಲಿ ಪಾಲಿ ಹೋಗಿ ಒಟ್ಟ ದೇಕರಕ್ಕಿಲ್ದಂಗಾಗಿ ಒಟ್ಟ ಬಂಡಿನ ಸಿಗ್ಲಿಲ್ಲ ಯಾರು. ವಾದರ್ಸ್ ಮಿಕ್ಕಿ ಮಾಡಲಿನ ತಂದು ಎಳ್ಸಿದಿರಿ.
ಆಮೇಲೆ ಇದು ಮತ್ತೆ ಟೈರ್ ಬಂಡಿಗೆ ಬ್ಯಾಡ ಅಂತಂದು ನಾವು ಈ ಒಟ್ಪರಿ ಬಸವರಾಜ್ ಬಡಿಗೇರ್ ಅಂತಂದು ಅವ್ರಿಗೆ ವಾದರ್ಸಕ್ಕೆ ಕೊಟ್ಟಿದ್ವಿ. ನಾವು ವಾದರ್ಸ್ ಕೊಡ್ಲಿಲ್ಲ, ಅವರು ಈ ವರ್ಷ ಕೊಟ್ಟಾರ. ಇದಕ್ಕೆ ಹಿಂಗಾಗಿ ನಾವು ಆ ಬಂಡಿ ಅದ್ವತ್ತದ್ವು ಅದಕ್ಕೆ ಉತ್ಸಾಹದ ಗಡ್ಡಿ ಒಂದು ಮಾಡ್ಸ್ಕೊಂಡ್ ಬಂದೀವಿ ರೀ. ಅದಕ್ಕೆ ಇಷ್ಟು ನಮ್ದು ಹೇಳಕ್ಕೆ ಇದ್ರ ಮಾಡ್ತೇವೆ ನಾವು. ತೇರು ರೆಡಿ ಆಗ್ಬೇಕಾದ್ರೆ ಏನು ನೀವೇ ಮಾಡಿಸಿರಾ ಅಥವಾ ಏನು ದಾನಿಗಳು ಏನಾರ ಇದನ್ನ? ಅಲ್ಲ, ಈಗ ಏನೈತಲ್ಲ, ದಾನಿಗಳ ಕೊಟ್ಟಂತದ್ದ ನಮ್ಮ ತಾಲೆ ದೇಣಿಗಿತ್ತು. ಆ ದಾನಿಗಳ ದೇಣಿಗಿನ ಅನ್ನೋದ್ರಿ ಈಗ ಅದನ್ನ. ಈಗ ನಮ್ದು ನಿಮ್ದು ಅನ್ನೋದಕ್ಕಿಂತ ದಾನಿಗಳ ದೇಣಿಗಿನ ಎಲ್ಲರೂ ಕೈ ಜೋಡಿಸಿದ್ರೆ ಇದಾಗುತ್ತೆ. ಎಲ್ಲರದು ದುಡ್ಡು ಐತೆ. ಎಲ್ಲರೂ ನಾವೇನು ಊರಕ್ಕೆ ಹೋದ್ರೆ ಯಾರು ಇಲ್ಲ ಅನ್ನೋಲ್ಲ, ಎಲ್ಲರೂ ಕೊಡ್ತಾರ, ಪಟ್ಟಿ ಕೊಡ್ತಾರೆ, ಎಲ್ಲ ಕೊಡ್ತಾರೆ. ಯಾಕ್ರಿ ಇದು ಉತ್ಸವ ಎಳೆಯಕ 4 ಈ ವರ್ಷ ಏನೈತಲ್ಲ, ಮತ್ತೆ ಈಗ 2 ಗಾಲಿದ್ ಹೋಗಿ ಈ ವರ್ಷ ಅಂತೂ ವಿಶೇಷ ಆಗಿ 4 ಗಾಲಿದ್ ಆಗೈತ್ರಿ. ಒಟ್ಟು ಗಡ್ಡಿ ಆಗ್ಲಿಲ್ಲ, ಒಟ್ಟು ಉತ್ಸವದ ಲೆಕ್ಕಕ್ಕೆ ಆಗೈತ್ರಿ. ಈಗ ಅದು ಈಗ ಸಣ್ಣ ನಮ್ಮ ಮಟ್ಟಿಗೆ ನಾವು ಮಾಡೀವಿ. ಈಗ ಉತ್ಸವದ ಲೆಕ್ಕಕ್ಕೆ ಈಗ ಆಡು ಭಾಷೆದಾಗ ಮತ್ತೆ ಉತ್ಸವ ಅಂತಾರೆ. ಈಗ ಉತ್ಸವವಾಗಿ ಒಂದು 4 ಗಡ್ಡಿ ಸಣ್ಣ ರಥೋತ್ಸವ ಲೆಕ್ಕಕ್ಕೆ ಆಗೈತ್ರಿ. ಈಗ ಇದನ್ನ ಇದಕ್ಕಿಂತ ದೊಡ್ಡದಾಗ್ಲಿ, ಇನ್ನು ಇದಕ್ಕಿಂತ ದೊಡ್ಡದಾಗದಕ್ಕೆ ಇಲ್ಲಿ ನಿದರ್ಶನಗಳು ಬರ್ರಿ ಏನ ಅಂತಾರ. ಏನ್ ಯಜಮಾನ್ರಿ ಈಗ ಅವಾಗ ಅವರು ಹಿರಿಯರು ಈಗ ಒಂದು 50 ವರ್ಷದ ಮುಂದ ಇಲ್ಲಿ ಇವನ್ ತಂದಾರ, ಏನು ಕಲ್ಲಿನ ಗಾಲಿ, ತೇರ್ ಮಾಡಿಸ್ಬೇಕು ಅನ್ನೋದು ಅವ್ರದ್ದೊಂದು ದೊಡ್ಡ ಕನಸಿತ್ತು. ಅವಾಗ ಅಂಕಗಾಲಿ ತಂದು ಹಾಕ್ಯಾರ, ಇಲ್ಲಿ ತೇರ್ ಮಾಡಿಸ್ಬೇಕಂತಂದು ಇತ್ತದು. ಅದು ತೇರು ಯಾವಾಗ ಮಾಡ್ಸ್ಕೊಂತಾನ ನೋಡ್ಬೇಕಾತ. ಅವಾಗ್ಲೇ ಒಂದು 50 ವರ್ಷದಿಂದ ಒಂದು 50 ವರ್ಷ ಇಂದ ಅವಾಗ ಜಾಸ್ತಿನ ಇವ್ರಿಗೆ ಜಾಸ್ತಿ ಇಲ್ಲ. ಅವಾಗ್ಲೇ ಇದನ್ನ ಮಾಡೋದಾಗ್ಲಿಲ್ಲ. ಆಗ್ಲಿಲ್ಲ. ಇದನ್ನ ಮಾಡಕ ದೊಡ್ಡ ರೊಕ್ಕ ಬೇಕು. ಕಲ್ಲಿನ ತೇರು, ಕಲ್ಲಿನ ಗಾಲಿ ಅವಾಗ ಮಾಡ್ಬೇಕಂತಂದ್ರೆ ಆಗಿಲ್ಲ ಒಟ್ಟ. ಈ ಜಾತ್ರೆ ಒಳಗ ಅವಾಗ ಇವು ನಾವು 4 ಚಕ್ರಗಳು. ತೇರ್ ಮಾಡೋದು ದೊಡ್ಡ ತೇರು ಇದು. ಅವಾಗ ಪೂರ್ವಜರು ಅವಾಗ ಇವು ಇದ್ವು ಇಲ್ಲಿ ನಮ್ಮ ಅವ್ರಿಗೆ ಏನಂದ್ರೆ ಇದಕ್ಕೆ ಕಲ್ತಿಲ್ಲ. ನಮ್ಮ ಪೂರ್ವಜರು ಇದನ್ನ ದೊಡ್ಡ ಬೃಹತ್ ತೇರನ್ನು ಮಾಡ್ಬೇಕಂತಂದು ಬೀರ್ಲಿಂಗೇಶ್ವರ ಕೃಪೆಯಿಂದ ಮಾಡ್ಬೇಕಂತಂದು ವಿಚಾರ ಮಾಡಿದ್ರು. ಬಟ್ ಅವಾಗ ಅವರು ತಮ್ಮ ಕನಸನ್ನು ಈಡೇರಿಸ್ಬೇಕಂತಂದು ಇವನ್ನ ಕಲ್ಲಿನ 4 ಇವನ್ ತೊಗೊಂಬಂದ್ರು ಗಾಲಿನ. ಆದ್ರೆ ಅವ್ರಿಗೆ ಹಣಕಾಸಿನ ಕೊರತೆಯೋ ಆರ್ಥಿಕ ಕೊರತೆಯೋ ಮುಂದಿನ ರಾಜಕೀಯ ವ್ಯಕ್ತಿಗಳ ಹೋಗಿ ಅವ್ರು ಭೇಟಿಯಾಗಿ ನಮ್ಮ ಊರಲ್ಲಿ ಪುರಾಣ ಇಟ್ಟಿವಿ. ನಮ್ಮ ಬೀರ್ಲಿಂಗೇಶ್ವರ ನಮ್ಮ ಊರಲ್ಲಿ ಕೃಪೆ ಐತಿ, ನಮ್ಮ ಎಲ್ಲ ಕುರುಬರ ಸಮಾಜಕ್ಕೆ ಆತ ಒಳ್ಳೆಯ ಕುಲದೇವರು ಅಂತಂದು ಬಯಸಿ ಅವರು ತಮ್ಮ ಕನಸುಗಳನ್ನು ಈಡೇರ್ಸಕ್ಕೆ ಹೋಗ್ಯಾರ. ಬಟ್ ಅವ್ರಿಗೆ ಮುಂದಿನ ಹೋಗಿ ಯಾರಿಗೂ ಹತ್ರ ಭೇಟಿಯಾಗಿಲ್ಲ. ಆಮೇಲೆ ಊರಿನ ತಮ್ಮ ಹತ್ರ ಎಷ್ಟು ಶಕ್ತಿ ಐತಿ ಅಷ್ಟು ಶಕ್ತಿನ 71 ವರ್ಷಗಳಿಂದ ಕಳೆದ 71 ವರ್ಷಗಳಿಂದ ಇಲ್ಲಿವರೆಗೂ ನಮ್ಮ ಪೂರ್ವಜರು ಮಾಡ್ಕೊಂತ ಬರಕತ್ತಾರ. ಅದನ್ನು ನಾವು ಈಗ ನಮ್ಮ ಭೀಮಣ್ಣ ಕಂಬಳಿ ಮತ್ತು ಕುಂಟಪ್ಪ ಕಂಬಳಿ ಅಂತ ಊರಿನ ಪ್ರಮುಖರು ಎಲ್ಲ ಈ ಪೂಜಾರಿಗಳ ಶರಣಪ್ಪ ಪೂಜಾರಿ ಅಂತಂದು ಇವರು ಈ ಎಲ್ಲ ವಂಶರು ಮತ್ತು ನಾವು ಶರಣಪ್ಪ ಗೌರಿಪುರ ಅಂತಂದು ಎಲ್ಲ ನಮ್ಮ ಹಿರಿಯರು ಎಲ್ಲ ಇದನ್ನು ಸುಮಾರು 71 ವರ್ಷದಿಂದ ಇನ್ನೊಂದು ವಿಶೇಷವಾಗಿ ಅಂತಂದರೆ ಈ ಊರಿಗೆ ಇದು ಪ್ರಥಮ ಒಂದು ಜಾತ್ರೆ. ಪುರಾಣ ಈ ಊರಿಗೆ ಇದು ವಿಶೇಷ ಅಂದರೆ ಈ ಊರಲ್ಲಿ ಯಾವ ಜಾತ್ರೆ ನಡೀತಿದ್ದಿಲ್ಲ. ಪ್ರಥಮವಾಗಿ ಬೀರ್ಲಿಂಗೇಶ್ವರ ಜಾತ್ರೆ ಮತ್ತು ಪುರಾಣ ಸ್ಟಾರ್ಟ್ ಆಗಿದ್ದು ಈ ಊರ್ಲಿಂದ. ಆಮೇಲೆ ಇನ್ನೊಂದು ಇದು ಆಲಮತ ಸಮಾಜ. ಇದು ಎಲ್ಲ ನಾಡುಗಳಲ್ಲಿ ಆಲಮತ ಸಮಾಜ ಶ್ರೇಷ್ಠ ಸಮಾಜ ಅಂತಂದು ಎಲ್ಲರೂ ವಿಚಾರ ಮಾಡ್ತಾರೆ. ಉನ್ನತ ಗಣ್ಯ ವ್ಯಕ್ತಿಗಳು, ಉನ್ನತ ಪುರಾಣ ಪುರುಷರು ಆಳಿದಂಥ ಇದು ಕನಕದಾಸರು, ಆಮೇಲೆ ಇರ್ತಕ್ಕಂಥ ಇದು ಮಾಳಿಂಗರಾಯರು, ಆಮೇಲೆ ಹುಲಿಜಂತಿ, ವಣಿಕೇರಿ ಮಲ್ಲಯ್ಯ, ಆಮೇಲೆ ಇಟಗಿ ಭೀಮಮ್ಮ, ಪುರಾತನರು ಎಲ್ಲರೂ ನಮ್ಮ ಕುಲದೇವರಾದಂಥ ಬೀರ್ಲಿಂಗೇಶ್ವರ, ರೇವಣಸಿದ್ದೇಶ್ವರ ಅನುಗ್ರಹದಿಂದ ಈ ಜಾತ್ರೆಯನ್ನು ಸುಭದ್ರವಾಗಿ ಮತ್ತು ಶಾಂತವಾಗಿ ಎಲ್ಲ ಜನಗಳಿಗೆ ಊರಿನ ಸಮಸ್ತ ನಾಗರಿಕರಿಗೆ ಒಳ್ಳೆಯದಾಗಲಿ ಅಂತ ಬಯಸ್ಕೊಂತ ಅವಾಗಲಿಂದ ಇದು ಇನ್ನೊಂದು ವಿಶೇಷ ಅಂದರೆ ಈ ಬೀರಲಿಂಗೇಶ್ವರನಿಗೆ ಡೊಳ್ಳಿನ ನಾದವಂದರೆ ಬಹಳ ಇಷ್ಟ. ಇಲ್ಲಿ ಭೂಮಿ ಲೋಕದಲ್ಲಿ ಡೊಳ್ಳನ್ನು ಬಾರಿಸಿದರೆ ಆ ಪರಮಾತ್ಮನು ಇದಕ್ಕೆ ತಕತೈ ಅಂತ ಕುಣಿದು ಒಂದು ಇದೈತಿ. ಹಾಗಾಗಿ ಈ ಜಾತ್ರೆಯನ್ನು ಮುಂದಿನ ದಿನಗಳಲ್ಲಿ ನಾವು ಹಿರಿಯರಲ್ಲಿ ನಾನೀಗ ಪ್ರಾರ್ಥನೆ ಮಾಡ್ಕೊಂತೀನಿ, ಮುಂದಿನ ದಿನಗಳಲ್ಲಿ ಈ ಜಾತ್ರೆಯಲ್ಲಿ ಮದುವೆಗಳನ್ನು ಸ್ಟಾರ್ಟ್ ಮಾಡ್ಬೇಕಂತ. ಮದುವೆ ಸ್ಟಾರ್ಟ್ ಮಾಡಬೇಕು. ಜಾತ್ರೆಯಲ್ಲಿ ಕಲ್ಯಾಣ ಕಾರ್ಯಕ್ರಮ ಮಾಡಿದ್ರಪ್ಪ ಅಂದರೆ ಈ ಜಾತ್ರೆ ವಿಶೇಷವಾಗಿ ಮತ್ತು ವಿಜೃಂಭಣೆಯಾಗಿ ಈ ಸುತ್ತಮುತ್ತಲ ಹಳ್ಳಿಗಳಿಗೆ ಬಡವರು ಇರ್ತಕ್ಕಂಥ ವ್ಯಕ್ತಿಗಳಿಗೆ ಕಲ್ಯಾಣ ಕಾರ್ಯವಾಗಿ ಸ್ಟಾರ್ಟ್ ಮಾಡ್ಬೇಕಂತಂದು ನಾವೆಲ್ಲ ಮುಂದಿನ ದಿನಗಳಲ್ಲಿ ಇದನ್ನು ಮಾಡ್ಬೇಕಂತ ಮಾಡೀವಿ.
ಯಾಕಂದರೆ ಇದು ಓನ್ಲಿ ಸೀಮಿತವಾಗಿ ಒಂದೇ ಜಾತಿಗೆ ಸೀಮಿತವಾದಂಥ ಜಾತ್ರೆ ಅಲ್ಲ. ಇದನ್ನೇ ಬೇರೆ ಬೇರೆ ಜಾತಿಗಳ ಮುಖಾಂತರ ಎಲ್ಲ ಜನಗಳು ಸೇರಿ ಕೈ ಜೋಡಿಸಿದ್ರಪ್ಪ ಅಂದರೆ ಇದು ಒಂದು ಐತಿಹಾಸಿಕವಾದ ಜಾತ್ರೆಯನ್ನು ಮಾಡ್ಬೇಕು. ಯಾಕಂದರೆ ನಮ್ಮ ಪೂರ್ವಜರು ಒಂದು 71 ವರ್ಷದಿಂದ ಇದನ್ನು ಮಾಡ್ಕೊತ ಬಂದಾರೆ ಅಂತಂದರೆ ಇದು ಅವಾಗಲಿಂದನೇ ಈ ಜಾತ್ರೆ ನಡೀತಕ್ಕೈತೆ ಅಂತಂದರೆ ಇದರಲ್ಲಿ ವಿಶೇಷವಾದ ಒಂದು ಇದೆ. ಆಮೇಲೆ ಆ ಭಗವಂತ ಬೀರಲಿಂಗೇಶ್ವರನ ಒಂದು ಪುರಾಣ ಪ್ರವಚನವನ್ನು ಕೇಳಿದರಪ್ಪನೇ ಜನಗಳಿಗೆ ಒಳ್ಳೆಯ ಒಂದು ಬೋಧನೆ, ಶಿಕ್ಷಣ, ಆರ್ಥಿಕವಾಗಿ ಬೆಳೀಲಿ, ಸಮಾಜದಲ್ಲಿ ಒಳ್ಳೆಯ ಗೌರವ ಇಟ್ಕೊಳ್ಳಿ, ಆಮೇಲೆ ನಾಲ್ಕು ಜನಗಳಿಗೆ ಇಲ್ಲಿಂದ ಒಳ್ಳೆಯದಾಗಲಿ, ಆಮೇಲೆ ನಮ್ಮ ಕಮಿಟಿಲಿಂದ ಯಾವುದೇ ಜನಗಳಿಗೆ ಒಳ್ಳೆಯದಾಗಲಿ ಅನ್ನೋದೇ ನಾವು ಬಯಸೋದು. ಯಾಕಂದರೆ ಇವತ್ತು ನಾಡು ಒಳ್ಳೆಯದಿತ್ತಪ್ಪ ಅಂದರೆ ಮನುಷ್ಯ ಒಳ್ಳೆಯದಿದ್ದಂದರೆ ನಾಡೆಲ್ಲ ಒಳ್ಳೆಯದಾಗುತ್ತದೆ ಅಂತಂದು ನಾನು ಅಂದ್ಕೊಂಡಿದ್ದೀನಿ. ಹಾಗಾಗಿ ನಮ್ಮ ಬೀರಲಿಂಗೇಶ್ವರನಿಗೆ ಈಗ ಇರ್ತಕ್ಕಂಥ ಜನಪ್ರತಿನಿಧಿಗಳು ಅವರು ಇಲ್ಲಿ ನಮಗೆ ಕಮಿಟಿಯಲ್ಲಿ ಬಂದು ಭೇಟಿಯಾಗಿ ಈಗ ನಾವು ಅವರು ಬರ್ತಾರೆ ಓಟ್ ಹಾಕ್ರಿ ಅಂತಾರೆ. ಆದರೆ ನಾವು ಕೇಳ್ತೀವಿ ಇದನ್ನು ಮಾಡಿರಿ, ಅದನ್ನು ಮಾಡಿರಿ, ಇದನ್ನು ಮಾಡಿರಿ ಅಂತ. ಅವರು ಈಗ ತಮ್ಮ ಹಿತದೃಷ್ಟಿಯಿಂದ ತಾವೇ ಈ ಬೀರಲಿಂಗೇಶ್ವರಿಗೆ ಬಂದಂಗೆ ಆಮೇಲೆ ಇಲ್ಲೆಲ್ಲ ಫಂಕ್ಷನ್ ಮಾಡ್ತಾರೆ ಈ ಜಾಗ ಜಾಸ್ತಿ ಐತೆ ಅಂತಂದು. ಈ ಬೀರಲಿಂಗೇಶ್ವರನ ಕೃಪೆ ಪಡ್ಕೊಂಡ್ಮೇಲೆ ಅವ್ರಿಗೆ ಹೇರಳವಾದ ಒಂದು ಸಂಪತ್ತಾಗಿರ್ತವೆ, ಒಳ್ಳೇದಾಗಿರ್ತವೆ, ಓಟ್ ಹಾಕಿರ್ತೀವಿ, ಎಲ್ಲ ಮಾಡಿರ್ತೀವಿ. ಅವರು ಜನಪ್ರತಿನಿಧಿಗಳು ಬಂದು ಈ ದೇವಾಲಯಕ್ಕೆ ಒಂದು ಅವ್ರ ದೇಣಿಗೆ ಕೊಟ್ಟರಪ್ಪ ಅಂದ್ರೆ ನಮಗೂ ಸಂತೋಷ, ಜೀರ್ಣೋದ್ಧಾರ ಆಗುತ್ತೆ. ಆಮೇಲೆ ನಾವು ಬಡವರು ಇರ್ತಕ್ಕಂಥ ಬಡವರಿಗೆ ನಾವು ಒಂದು ಮದುವೆ ಕಲ್ಯಾಣ ಏನೋ ಮುಂದಿನ ದಿನಗಳು ಮಾಡಬೇಕಂತ ಅಂದ್ಕೊಂಡಿವಿ. ಆರ್ಥಿಕ ಸಹಾಯ ಈಗ ಮನುಷ್ಯನಿಗೆ ಎಷ್ಟು ದುಡ್ಡು ಇಂಪಾರ್ಟೆಂಟ್ ಅಂತ ಎಲ್ಲರಿಗೂ ಗೊತ್ತಿದೆ. ದುಡ್ಡು ಇಲ್ಲದೇ ಯಾರೂ ಮಾಡೋಕ್ಕಲ್ಲ. ಬಸ್ಸಿನಲ್ಲಿ ಹೋಗುವಾಗ 1 ರೂಪಾಯಿ ಏನಾದರೂ ಇರಲಿಲ್ಲಪ್ಪ ಅಂತಂದರೆ ಕಂಡಕ್ಟ್ರ್ ಕೆಳಗಡೆ ಇಡಿಸ್ತಾನೆ. ಇದು ಗೊತ್ತಾ, ಎಲ್ಲರಿಗೂ ಗೊತ್ತಾ. ಹಂಗಾಗಿ ದುಡ್ಡಿನ ಅವಶ್ಯಕತೆ ಇದೆ. ಆಮೇಲೆ ಇಲ್ಲಿ ಶಿಕ್ಷಣವನ್ನು ಇಲ್ಲಿ ಒಂದು ಸ್ಕೂಲನ್ನು ಸಣ್ಣ ಮಕ್ಕಳಿಂದ ಸ್ಕೂಲ್ ಸ್ಟಾರ್ಟ್ ಮಾಡ್ಬೇಕಂತ ಮಾಡೀವಿ. ಆ ಸ್ಕೂಲಿನಿಂದ ಮಕ್ಕಳಿಗೆ ಶಿಕ್ಷಣ ಆಯಿತು. ಆಮೇಲೆ ಈಗ ಇರ್ತಕ್ಕಂಥ ಪುರಾಣ ಜೊತೆಗೆ ಮದುವೆ, ಶಿಕ್ಷಣ, ಇದು ಎಲ್ಲ ಸಂಸ್ಕೃತಿಯನ್ನು ಕಲಿಸಿದ್ರಪ್ಪ ಅಂದರೆ ಇದು ಉನ್ನತ ಮಟ್ಟಕ್ಕೆ ಬೆಳಿತೈತಿ. ಸುಮ್ಮನೆ ಒಂದು 9 ದಿವಸ ಪುರಾಣ ಇಟ್ಟು ಸುಮ್ಮನೆ ದೇವರಂತ ಬೇಡಿಕೆ ಅಂದ್ರೆ ಆಗಲ್ಲ. ಯಾಕಂದರೆ ಒಂದು ದೇವಸ್ಥಾನ ಅಂದಮೇಲೆ ಅದ್ರ ತನ್ನದೇ ಆದ ಒಂದು ಸಾರ್ವಶ್ಯ ಇರ್ತೈತಿ, ತನ್ನದೇ ಒಂದು ನಿಲೆ ಇರ್ತೈತಿ, ತನ್ನದೇ ಆದ ಒಂದು ಇರುತ್ತೆ. ಅದಕ್ಕೆ ಆರ್ಥಿಕ ಪರಿಸ್ಥಿತಿ ಭಾಳ ಇಂಪಾರ್ಟೆಂಟ್. ಆಮೇಲೆ ನಮ್ಮದೇನು ಉದ್ದೇಶ, ಇಲ್ಲೊಂದು ಸಣ್ಣದ ಪ್ರಾರಂಭವಾದ ಒಂದು ಶಿಕ್ಷಣ ಸಂಸ್ಥೆಯನ್ನು ಮಾಡ್ಬೇಕಂತ ಮಾಡಿದ್ವಿ. ಬೀರಲಿಂಗೇಶ್ವರ ಇಲ್ಲ ಕನಕದಾಸ ಅಂತಂದು ಹೆಸರಿಟ್ಕೊಂಡು ಮಾಡ್ಬೇಕಂತ ಬಂದ್ವಿ. ಮುಂದಿನ ದಿನಗಳಲ್ಲಿ ಆ ಭಗವಂತ ನಮ್ಗೆ ಆಶೀರ್ವಾದ ಮಾಡಿದ್ರಂದರೆ ಮದುವೆನೂ ಸ್ಟಾರ್ಟ್ ಮಾಡ್ಬೇಕಂತ ಮಾಡೀವಿ. ಹೆಂಗೆ ಈಗ ಶರಣ ಬಸವೇಶ್ವರ ಪುರಾಣ ಮಾಡಿ ಅವ್ರು ಮದುವೆ ಮಾಡ್ತಾರಲ್ಲ ಬೇರೆ ಬೇರೆ ಕಡೆ ಎಲ್ಲ, ನಮ್ಮಲ್ಲಿ ಬೀರಲಿಂಗೇಶ್ವರನ ದಿವಸ ನಾವು ಒಂದು ಕೈಲಾಸ ಒಂದು ಸ್ಟಾರ್ಟ್ ಮಾಡಿದ್ವಿ ಅಂದರೆ ಅದು ಎಷ್ಟು ಕೃಪೆ ಆಗುತ್ತೆ ಅಷ್ಟು ಮಾಡ್ಬೇಕಂತ ನಮ್ಮ ಉದ್ದೇಶ. ಹಂಗಾಗಲಿ ನಾವು ಈ ಬೀರಲಿಂಗೇಶ್ವರನ ಆಶೀರ್ವಾದ ಪಡೆದು ಎಲ್ಲ ಊರಿನ ನಾಗರಿಕರು ಮತ್ತು ಎಲ್ಲ ಸುತ್ತಮುತ್ತಲಿನ ಹಳ್ಳಿಗಳು ಅವರು ಕೃಪೆ ಆಗ್ಬೇಕಂದ್ರೆ ನಮ್ಮಲ್ಲಿ ಕೇಳ್ಕೊಳ್ತೀನಿ. ಧನ್ಯವಾದ. ವಿಶೇಷ ರೀ ಬೀರಲಿಂಗೇಶ್ವರ ಜಾತ್ರೆ ಪ್ರತಿ ವರ್ಷ ಭಾರತ ಹುಣ್ಣಿಮೆ ದಿನ ಆಗುತ್ತೆ ರೀ. 9 ದಿನ ಪುರಾಣ ಇರ್ತಾರೆ ಬೀರಲಿಂಗೇಶ್ವರ ಪುರಾಣ. ಈಗ ರಾತ್ರಿ ಕಡೆ ದಿನ ಮಹಾದಾಸೋಹ ದಿನ 3 ಕ್ವಿಂಟಲ್ ಗೋಧಿ ಹುಗ್ಗಿ, ಒಂದು 5 ಕ್ವಿಂಟಲ್ ರೈಸ್, ಆಮೇಲೆ ಒಂದು ಕಪ್ಪರಿಕೆ ಸಾಂಬಾರು, ಆಮೇಲೆ ಬದ್ನಿಕಾಯಿ ಪಲ್ಯ, ಆಮೇಲೆ ಒಂದು 100 ಲೀಟ್ರ್ ಏನಿದೆ ಗೋಧಿ ಹುಗ್ಗಿ 3 ಕ್ವಿಂಟಲ್. ಹ್ಞೂ ರೀ, ಅದೊಂದು ಆಮೇಲೆ ಅಲ್ಲಿ ಇದನ್ನ ಪ್ರಸಾದ ಇಡಕತ್ತಾರೆ ರೀ 3 ಕ್ವಿಂಟಲ್ ರೀ. ಆಮೇಲೆ ಅದು ಪಲ್ಯ ಅದ್ರಿ, ಈ ಕಡೆ ಬದ್ನಿಕಾಯಿ ಪಲ್ಯ ಅದ್ರಿ. ಇದು ರೈಸ್ ರೀ, ಇದು 5 ಕ್ವಿಂಟಲ್ ರೈಸ್ ಮಾಡ್ಯಾರ. ಹ್ಞೂ ರೀ, ಇನ್ನು ಮಾಡಾಕತ್ತಾರೆ. ಆಮೇಲೆ ಮಧ್ಯಾಹ್ನಕ್ಕೆ ಮತ್ತೆ ಸ್ವಲ್ಪ ಮಾಡ್ತಾರೆ. ಎಷ್ಟು ಸಾವಿರ ಜನ ಊಟ ಮಾಡ್ಬೋದು ಇಲ್ಲಿ? ಒಂದು 10ರಿಂದ 12 ಸಾವಿರ ಜನ. 10ರಿಂದ 12 ಸಾವಿರ ಜನ ಊಟ ಮಾಡ್ಬೋದು. ಇದು ಸಾಂಬಾರಿನ ಸರ್, ಸಾಂಬಾರಿಂದ ಕಪ್ಪರಿಗೆ ಸರ್. ಇದು ಒಂದು 10 ಕ್ವಿಂಟಲ್ ಇರುತ್ತೆ ಸರ್. ಅದು ಸಾಂಬಾರು ಪ್ರತಿ ವರ್ಷ ಇದೊಂದು ಮಾಡ್ತಾರೆ ಸರ್, ಅದು ಸಾಂಬಾರಿಂದ ಒಂದು. ಇದೊಂದು 2000 ಲೀಟ್ರ್ ಐತೆ ಸರ್. ಹಾಂ ಸರ್. ಹಾಂ ಸರ್. 10 ಸಾವಿರ ಜನ, 10ರಿಂದ 12 ಸಾವಿರ ಜನ ಊಟ ಮಾಡ್ತಾರೆ ಸರ್. ಯಾವ ರೀತಿಯಾಗಿ ತಯಾರು ಮಾಡ್ತೀರಿ ನೀವು ಅದನ್ನ? ನಾವು ಫಸ್ಟ್ ಒಂದು 3 ಕ್ಯಾನ್ ಎಣ್ಣೆ ಹಾಕ್ತೀವಿ. 3 ಕ್ಯಾನ್ ಎಣ್ಣೆ, 3 ಕ್ಯಾನ್ ಎಣ್ಣೆ, ಒಂದು 45 ಲೀಟರ್ ಎಣ್ಣೆ, 20 ಕೆಜಿ ಎಸೆಟ್, 20 ಕೆಜಿ ಎಸೆಟ್, ಒಂದು 200 150 ಪಾಲಕ್ ಸೂಡು, ಒಂದು 50 ಸೂಡು ಕೊತ್ತಂಬರಿ, ಒಂದು 3 ಕೆಜಿ ಮಸಾಲೆ, ಒಂದು 20 ಪ್ಯಾಕೆಟ್ ಉಪ್ಪು, ಒಂದು 5 ಕೆಜಿ ಬೆಲ್ಲ,
ಒಂದು 10 kg ಖಾರ, ಒಂದು 15 kg ಹುಂಚೆಹಣ್ಣು, ಎಲ್ಲ ಕರೆಕಾಳು, ಜೀರಿಗೆ ಇವೆಲ್ಲ ನಾವು ಮಾಡಿದ್ವಿ. ಅದ್ಭುತ ಇದು, ಯಾಕಂದ್ರೆ ಇಷ್ಟು ಸಾವಿರಾರು ಜನ ಊಟ ಮಾಡ್ತಕ್ಕಂಥ ಎಲ್ಲ ನಮ್ಮ ಸಿಬ್ಬಂದಿ ಇರ್ತಾರೆ, ಎಲ್ಲರೂ ಕೂಡಿ ಮಾಡಿದ್ವಿ ಸರ್. ಸಹಕಾರದಿಂದ ಮಾಡಿದ್ವಿ ಸರ್. ನಮ್ಮ ಹೆಸರು ಶರಣಪ್ಪ ಬಂಗಾರಿ ಅಂತೇಳಿ. ಸರ್ ನಿಮ್ಮ ಹೆಸರು? ಅಂಬರೀಶ್ ಬಂಗಾರಿ ಅಂತ. ಥ್ಯಾಂಕ್ ಯು ಸರ್.